ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಒಂದು ವಿಡಿಯೋ ಜನರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಇನ್ಸ್ಟಾಗ್ರಾಮ್ ಕಂಟೆಂಟರ್ ಕ್ರಿಯೇಟರ್ ರಾಧಿಕಾ ಧೀಮನ್ ತಮ್ಮ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ಒಂದು ಕೊಡ ಬಿಂದು ಬಿಂದುವಾಗಿ ತುಂಬುತ್ತದೆ, ಒಂದು ಕೊಡ ಬಿಂದು ಬಿಂದುವಾಗಿ ತುಂಬುತ್ತದೆ ಎಂಬ ಮಾತನ್ನ ಅವರು ತಮ್ಮ ಕೃತಿಯ ಮೂಲಕವಾಗಿ ಸಾಬೀತುಪಡಿಸಿದ್ದಾರೆ. ಹೌದು, ಈ ವಿಡಿಯೋದಲ್ಲಿ ರಾಧಿಕಾ ಧೀಮನ್ ರವರು ಮನೆಗಳ ಸುತ್ತಮುತ್ತಲಿನ ಪ್ರದೇಶ ಮತ್ತು ರಸ್ತೆ ಬದಿಗಳಲ್ಲಿ ಇದ್ದಂತಹ ಸಿಮೆಂಟ್ ಮತ್ತು ಇಟ್ಟಿಗೆಗಳನ್ನ ಸಂಗ್ರಹಿಸುವುದನ್ನ ಕಾಣಬಹುದು. ಅವರ ಈ ನಿರಂತರ ಪ್ರಯತ್ನದ ಫಲವಾಗಿ ಅವರು ಸಣ್ಣ ಮನೆಯನ್ನ ಕಟ್ಟಲು ಸಾಕಷ್ಟು ವಸ್ತುಗಳನ್ನ ಸಂಗ್ರಹಿಸಿರ್ತಾರೆ. ಅಂತಿಮವಾಗಿ ತಾವು ತಯಾರಿಸಿದ ಮನೆಯಿಂದ ಹೊರಬರುವ ರಾಧಿಕಾ ಧೀಮನ್ ಸನ್ಗ್ಲಾಸ್ ಧರಿಸಿ ತಮ್ಮ ಗೆಲುವನ್ನ ಆಚರಿಸ್ತಾರೆ. ಮನೋರಂಜನೆಗಾಗಿ ಮಾಡಿದ ಈ ವಿಡಿಯೋ ಗುರಿಯನ್ನ ಸಾಧಿಸಲು ಧೃತಿಯಿಂದ ಮತ್ತು ತಾಳ್ಮೆಯಿಂದ ಕೆಲಸ ಮಾಡೋದರ ಪ್ರಾಮುಖ್ಯತೆಯನ್ನ ಸಾರುತ್ತದೆ. ಈ ಹಗುರವಾದ ಮತ್ತು ಪ್ರೇರಣಾತ್ಮಕ ಕತೆ ವ್ಯಾಪಕ ಪ್ರೇಕ್ಷಕರನ್ನ ಸೆಳೆದಿದೆ ಮತ್ತು ಇನ್ಸ್ಟಾಗ್ರಾಂನಲ್ಲಿ 13 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ. ಈ ವಿಡಿಯೋದ ಸರಳತೆ ಮತ್ತು ಹಾಸ್ಯವು ಸಾವಿರಾರು ಕಮೆಂಟ್ಗಳನ್ನ ಹುಟ್ಟುಹಾಕಿದೆ. ಅನೇಕ ವೀಕ್ಷಕರು ರಾಧಿಕಾ ಧೀಮನ್ ರವರ ಸೃಜನಶೀಲತೆಯನ್ನ ಹೊಗಳಿದ್ದಾರೆ. ವೀಕ್ಷಕರೊಬ್ಬರು ಈ ರೀತಿ ಮನೆ ಕಟ್ಟಲು ನಿಮಗೆ ಎಷ್ಟು ವರ್ಷ ಬೇಕಾಯಿತು ಎಂದು ಹಾಸ್ಯವಾಗಿ ಹೇಳಿದ್ದಾರೆ. ಮಂಜು ಎಂಬ ವ್ಯಕ್ತಿ ರಾಧಿಕಾ ಧೀಮನ್ ರವರ ಸಂಪನ್ಮೂಲವನ್ನ ಬಳಸಿಕೊಳ್ಳುವ ಸಾಮರ್ಥ್ಯವನ್ನ ಹೊಗಳಿದ್ದಾರೆ. ಇನ್ನೊಬ್ಬ ಇನ್ಸ್ಟಾಗ್ರಾಂ ಬಳಕೆದಾರ ಈ ವಿಡಿಯೋದಿಂದ ತಾನು ಏನು ಕಲಿತೆ ಎಂದು ಹೇಳುತ್ತಾ, ಇಂದು ನಾನು ಪ್ರಗತಿ ಹೇಗೆ ಸಂಭವಿಸುತ್ತದೆ ಎಂದು ಕಲಿತೆ ಎಂದು ಹಂಚಿಕೊಂಡಿದ್ದಾರೆ.